ರೂಪವಂತೆ, ಗುಣವಂತೆ ಸುಮ. ಹಿರಿಯರೆಂದರೆ ಅತಿಯಾದ ಗೌರವ. ಯಾರಿಗೂ ನೋವು ಮಾಡುವ ಸ್ವಭಾವದವಳಲ್ಲ. ಆದರೆ ತಾವರೆ ಇರುವುದು ಕೆಸರಲ್ಲೇ ಎಂಬುವಂತೆ ಕಿತ್ತು ತಿನ್ನುವ ಬಡತನ. ಮುಂದೆ ಅವಳ ಜೀವನದಲ್ಲಿ ನಡೆದ ಅಪರೂಪದ ಘಟನೆ ಕಥೆಯಾಗಿ ನಿಮ್ಮ ಮುಂದೆ. ಬನ್ನಿ ನೋಡೋಣ. ಸುಮ ಸರಳ ಸುಂದರಿ. ಅವಳ ಗಂಭೀರ ನಡೆನುಡಿ, ಮೈಮಾಟ ಎಲ್ಲವೂ ಹೇಳಿ ಮಾಡಿಸಿದಂತಿತ್ತು. ಸೃಷ್ಟಿಕರ್ತ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತೆಗೆದುಕೊಂಡು ತಯಾರು ಮಾಡಿದ ಹಾಗೆ ಅವಳ ಸೌಂದರ್ಯದಲ್ಲಿ ಸೊಬಗಿತ್ತು. ಕಸೂತಿ, ಪೈಂಟಿಂಗ್ ಕೆಲಸದಲ್ಲಿ ನಿಪುಣಳು. ಮನೆ ಕೆಲಸದಲ್ಲಂತೂ ಅವಳದ್ದು ಎತ್ತಿದ ಕೈ. ಯಾವುದು ಇಂಥ ತಿಂಡಿ ಅಡುಗೆ ಮಾಡುವುದು ಅವಳಿಗೆ ಗೊತ್ತಿಲ್ಲ ಎನ್ನುವಂತಿರಲಿಲ್ಲ. ಒಟ್ಟಾರೆ ಯಾವುದರಲ್ಲೂ ತೆಗೆದು ಹಾಕುವಂತಿರಲಿಲ್ಲ. ಆದರೆ ತಾವರೆ ಇರುವುದು ಕೆಸರಲ್ಲೇ ಎನ್ನುವಂತೆ ಕಿತ್ತು ತಿನ್ನುವ ಬಡತನದ ಪರಿಸ್ಥಿತಿ ಆಕೆಯದ್ದು. ತಂದೆ ಶ್ಯಾಮರಾಯರು ಹಣವಿದ್ದಾಗ ಉಳಿತಾಯ ಮಾಡದೆ, ಮನಸ್ಸಿಗೆ ಕಡಿವಾಣ ಹಾಕದೆ ದಿವಾಳಿಯಾಗಿದ್ದರು. ತಾಯಿ ತುಂಗಮ್ಮಳದಂತೂ ಸತಿ ಸಾವಿತ್ರಿಯ ಫಾಲೋವರ್ ಆಗಿದ್ದಳು. ಪತಿಯೇ ಪ್ರತ್ಯಕ್ಷ ಪರಮೇಶ್ವರ. ಪತಿಯ ಮನಸ್ಸು ನೋಯಿಸದೇ ಇದ್ದು ಬಿದ್ದು ಕಾಸನ್ನು, ಪಾತ್ರೆಗಳನ್ನು ಕೊಟ್ಟು ಶ್ಯಾಮರಾಯರಿಗೆ ಅವರ ಚಟಗಳಿಗೆ ನೆರವಾಗಿದ್ದಳು. ತಾನಂತೂ ಮಂದಿ ಮನೆಯಾರ ಅಡಿಗೆ ಕಸ ಮುಸರೆ ಮಾಡಿ ಅವರು ಕೊಟ್ಟಷ್ಟೇ ಗೋಧಿ, ಜೋಳ, ರಾಗಿ ತಂದು ಜೀವನ ಸಾಗಿಸುತ್ತಿದ್ದಳು. ಅವರ ಪರಿಸ್ಥಿತಿಯು ಕಷ್ಟಮಯವಾಗಿತ್ತು. ವಯಸ್ಸಾದಂತೆ ತಂದೆ ತಾಯಂದಿರಿಗೆ ಕೆಲಸ ಮಾಡುವುದು ಅಸಾಧ್ಯವೆನಿಸತೊಡಗಿತು. ಜೀವನೋಪಾಯಕ್ಕಾಗಿ ಕಸೂತಿ, ಪೇಂಟಿಂಗ್, ಹೊಲಿಗೆ ಕೆಲಸದಿಂದ ಬಂದ ಆದಾಯವನ್ನು ಪುಟ್ಟ ಸಂಸಾರಕ್ಕೆ ವಿನಿಯೋಗಿಸುತ್ತಿದ್ದಳು. ಆ ಬಡ ತಂದೆ ತಾಯಿಗಳಿಗೆ ಆಸರೆಯಾಗಿ ಗಂಡು ಮಗುವಾಗಿ ಅವಳೇನು ಕಡಿಮೆ ಇಲ್ಲವೆಂದು ತೋರಿಸಲು ಪ್ರಯತ್ನಿಸುತ್ತಿದ್ದಳು. ಅವಳ ಧೈರ್ಯದಲ್ಲಿ ಮನೆಯು ಆರ್ಥಿಕವಾಗಿ ಮುಂದುವರಿಯಲು ಅನೇಕ ಯೋಜನೆಗಳನ್ನು ರೂಪಿಸಿ ಯಶಸ್ವಿಯಾಗಲು ಶ್ರಮಿಸುತ್ತಿದ್ದಳು. ಅವಳಿಗೆ ಯಾರ ಆಸರೆ ಇಲ್ಲದೆ ಬದುಕುವುದು ತುಂಬ ಕಷ್ಟವೆನಿಸಿತ್ತು. ಪಕ್ಕದ ಮನೆಯ ಲಲಿತಮ್ಮಳ ಮಗ ವಿಜಯ ಅವಳಿಗೆ ಸಹಕಾರಿಯಾಗಿದ್ದ. ತುಂಬ ಒಳ್ಳೆಯ ನಡತೆಯುಳ್ಳ ಎಂ.ಕಾಂ ಪದವೀಧರ. ಪರೋಪಕಾರಿಯಾದ ಆತ ಸರಕಾರಿ ಕೆಲಸ ಗಿಟ್ಟಿಸಲು ಪ್ರಯತ್ನಿಸುತ್ತಿದ್ದ. ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿ ನಡೆಸಿದ್ದ. ಹಗಲಿರುಳು ಅಭ್ಯಾಸ ಮಾಡುತ್ತಲಿದ್ದ. ಉತ್ತಮ ಭವಿಷ್ಯಕ್ಕಾಗಿ ಕಾದು ಕುಳಿತಿದ್ದ. ಅವನು ಚಿಕ್ಕವನಿಂದಿರುವಾಗಲೇ ತಂದೆಯನ್ನು ಕಳೆದುಕೊಂಡು ತಾಯಿಯ ಮಮತೆಯಲ್ಲಿ ಬೆಳೆದಿದ್ದ. ಸುಮ ವಿಜಯ ಬಂದರೆ ಸಾಕು ಅವನಿಗೆ ಆದರಾತಿಥ್ಯವನ್ನು ಮಾಡುತ್ತಿದ್ದಳು. ಅದು ಅವಳ ತಂದೆ ತಾಯಿಗೆ ಹಿಡಿಸುತ್ತಿರಲಿಲ್ಲ. ಆದರೆ ಪರಿಸ್ಥಿತಿಯ ಅನಿವಾರ್ಯತೆಯು ಒಂದು ಮಾತನಾಡಿದರೆ ಹೆಚ್ಚು, ಇನ್ನೊಂದು ಮಾತನಾಡಿದರೆ ಕಮ್ಮಿ ಎನ್ನುವಂತಿತ್ತು. ಅವರ ಆರ್ಥಿಕ ಪರಿಸ್ಥಿತಿಯ ತಳಹದಿಯಾಗಿದ್ದ ವಿಜಯ ಹಾಗಂತ ಅವನು ಅವರ ಪರಿಸ್ಥಿತಿಯನ್ನು ದುರುಪಯೋಗಪಡಿಸಿಕೊಳ್ಳಬೇಕೆಂಬ ದೂರಾಚಾರಿಯೂ ಆಗಿರಲಿಲ್ಲ. ಅವರ ಕುಟುಂಬಕ್ಕೆ ಅವನು ತುಂಬ ಹತ್ತಿರದ ವ್ಯಕ್ತಿಯಾಗಿದ್ದ. ಆದರೆ ಸುಮಾಳು ಅವನನ್ನು ತುಂಬ ಹಚ್ಚಿಕೊಂಡಿದ್ದಳು. ಏನೇ ಹೊಸ ತಿಂಡಿ ಮಾಡಿದರೆ ಮೊದಲು ವಿಜಯನಿಗೆ ನೈವೇದ್ಯ, ನಂತರ ಮನೆಯವರು. ಬರಬರುತ್ತಾ ಸುಮ ತನಗರಿವಿಲ್ಲದಂತೆ ಅವನನ್ನು ಪ್ರೀತಿಸಲಾರಂಭಿಸಿದಳು. ತನ್ನ ಮನದ ಭಾವನೆಗಳನ್ನು ಅವನ ಮುಂದೆ ತೋಡಿಕೊಳ್ಳಲು ಎಷ್ಟೋ ಬಾರಿ ಹೆಣಗಾಡಿದ್ದಳು. ಸದಾ ಆ ಆಲೋಚನೆಯಲ್ಲಿರುತ್ತಿದ್ದಳು. ತನ್ನಿಂದ ಅವನೆಲ್ಲಿ ದೂರವಾದನೋ ಎಂಬ ಭಯ, ಅಳುಕು ಅವಳನ್ನು ಕಾಡುತ್ತಲಿತ್ತು. ಹೆಪ್ಪುಗಟ್ಟಿದ ಮೌನದಲ್ಲೇ ಅವಳ ಪ್ರೀತಿಯ ಸಂದೇಶ ಮಾಯವಾಗಿತ್ತು. ಜೀವನವಿದ್ದ ಇಷ್ಟೇ ಎಂದು ತಿಳಿದಿದ್ದವಳಿಗೆ ಹತ್ತಾರು ಹುಚ್ಚು ಕಲ್ಪನೆಗಳಿಗೆ ಬಣ್ಣದ ಚಿತ್ತಾರದಲ್ಲಿ ತನ್ನ ಹೃದಯದ ಭಾವನೆಗಳನ್ನು ಬಿಡಿಸಿದ್ದಳು. ಅವಳು ಧೈರ್ಯವಾಗಿ ಕನಸಿನಲ್ಲಿ ವಿಹರಿಸಿದ್ದಳು. ಅಂದು ಕಾರ್ಟೂನ್ ಚಿತ್ರಕ್ಕೆ ಬಣ್ಣ ತುಂಬುತ್ತಾ ಕುಳಿತಾಗ ವಿಜಯ ಬರುವುದನ್ನೇ ಕಾಯುತ್ತಿದ್ದಳು. ತನ್ನ ಮನದ ಇಂಕಿತವನ್ನು ವ್ಯಕ್ತಪಡಿಸಲು, ತನ್ನ ಉತ್ಕಟ ಭಾವನೆಗಳನ್ನು ಹತ್ತಿಕ್ಕಲು ಏನೆಲ್ಲ ಶ್ರಮಪಡುತ್ತಿದ್ದಳು. ತನ್ನ ಕೆಲಸ ಮುಗಿಸಿಕೊಂಡು ವಿಜಯ ಅವಳ ಮನೆಗೆ ಬಂದಾಗ ಅವಳಿಗಾದ ಆನಂದದ ರಸದೌತಣ ಅಷ್ಟಿಷ್ಟಲ್ಲ. ವಿಜಯ ಅವಳನ್ನು ದೃಷ್ಟಿಯಿಂದಲೇ ಕುಡಿಯುತ್ತಲಿದ್ದ. ಆಕೆ ಕೃತ್ರಿಮ ನಗೆ ಚೆಲ್ಲುತ್ತಾಳೆ. ಮೌನ ಅವನನ್ನಾವರಿಸಿತ್ತು. ಅವನ ಜೊತೆಗೆ ಹೇಗೆ ಮಾತನಾಡಬೇಕು, ತನ್ನ ಹೃದಯದ ಬಡಿತವನ್ನು ಅವನೆಡೆಗೆ ಹೇಗೆ ತಲುಪಿಸಬೇಕು. ಸುಮ ವಿಚಾರಧಾರೆಯಲ್ಲಿ ಒದ್ದಾಡಿದ್ದಳು. ಅವಳೇ ಆಸಕ್ತಿ ವಹಿಸಿ ತುಟಿ ತೆರೆದಳು. ವಿಜಯ, ನಿನ್ನ ಕೆಲಸದ ವಿಷಯ ಏನಾಯಿತು? ಏನು ಸಮಾಚಾರ ಸುಮ? ಇದ್ದಕ್ಕಿದ್ದಂತೆ ನನ್ನ ಕೆಲಸದ ಬಗ್ಗೆ ಕೇಳ್ತಿದ್ದಿ? ಅಂಥದ್ದೇನೂ ಇಲ್ಲ, ಸುಮ್ಮನೆ ಕೇಳಿದ್ದಷ್ಟೆ. ಸುಮ, ಈ ಕಾರ್ಟೂನ್ ಎಷ್ಟು ಫೈನ್ ಆಗಿದೆ ಗೊತ್ತಾ? ಪ್ರದರ್ಶನಕ್ಕಿಟ್ಟರೆ ₹1,00,000 ಬೆಲೆ ಬಾಳಬಹುದು. ಎಂಥ ಅದ್ಭುತ ಕಲೆ! ವಾಹ್, ಆ ರವಿವರ್ಮನನ್ನು ಮೀರಿಸುವಂತಿದೆ. ರಿಯಲಿ ಗ್ರೇಟ್ ಯು ಆರ್. ಥ್ಯಾಂಕ್ ಯು ವಿಜಯ.
ನಿನ್ನ ಕಂಡರೆ ನನಗೂ ಅಷ್ಟೇ. ಏನದು ಸುಮ? ಅದಕ್ಕೆ ಬೇರೆ ಅರ್ಥ ಕೊಡ್ತಿದ್ದೀಯಾ? ವಿಜಯ, ನಿನ್ನ ಮುಂದೆ ಈ ವಿಷಯವನ್ನು ಹೇಗೆ ಹೇಳಬೇಕೆಂದು ಗೊತ್ತಾಗ್ತಾ ಇಲ್ಲ. ಆದರೂ ಸತ್ಯವನ್ನೇ ಹೇಳ್ತಾ ಇದ್ದೀನಿ. ತುಂಬ ದಿನಗಳಿಂದ ನಾನು ನಿನ್ನನ್ನು ಮನಸಾರೆ ಪ್ರೀತಿಸ್ತಿದ್ದೀನಿ. ಪ್ರತಿಯೊಂದು ನನ್ನ ರಕ್ತದ ಕಣಕಣದಲ್ಲೂ ನೀನೇ ತುಂಬಿರುವೆ. ನಿನ್ನ ಬಿಟ್ಟು ಬದುಕುವಷ್ಟು ಶಕ್ತಿಯೂ ನನಗಿಲ್ಲ. ನನ್ನ ಪ್ರೇಮ ಸಂದೇಶ ನಿನಗೆ ಹೇಗೆ ತಿಳಿಸಬೇಕೆಂದು ತುಂಬ ಚಡಪಡಿಸಿದ್ದೆ. ಇವತ್ತು ತುಂಬ ಧೈರ್ಯ ಮಾಡಿಕೊಂಡು ನಿನ್ನ ಮುಂದೆ ಈಗ ಹೇಳ್ತಿದ್ದೀನಿ. ದಯವಿಟ್ಟು ನನ್ನ ತಪ್ಪಾಗಿ ತಿಳಿಬೇಡ. ನನ್ನ ಅರ್ಥ ಮಾಡಿಕೋ ವಿಜಯ. ಸುಮ, ನಾನು ನಿನ್ನನ್ನು ಆ ದೃಷ್ಟಿಯಿಂದ ನೋಡಿಲ್ಲ. ಗೆಳೆತನವೇ ನಮ್ಮಿಬ್ಬರ ಮಧ್ಯೆ ಇದ್ದದ್ದು. ಪ್ರೀತಿ ಪ್ರೇಮದ ಬಗ್ಗೆ ನಾನೆಂದೂ ವಿಚಾರ ಮಾಡಿದವನಲ್ಲ. ತಂದೆ ತಾಯಿಗೆ ಮದುವೆ ಮಾಡಿಕೊಡುವುದಕ್ಕಾಗುವುದಿಲ್ಲವೆಂದು ಈ ಮಾರ್ಗವೇ. ಇದು ತಪ್ಪು ಸುಮ. ನಿನ್ನ ಭಾವನೆಗಳನ್ನು ನೀನು ವ್ಯಕ್ತಪಡಿಸಿದ್ದೀಯ. ಆದರೆ ನನಗೆ ನನ್ನದೇ ಆದ ಜವಾಬ್ದಾರಿಗಳಿವೆ. ನೌಕರಿಯ ಪ್ರಯತ್ನ ಬೇರೆ ತುಂಬ ಕಷ್ಟಕರವಾಗಿದೆ. ನನ್ನ ತಾಯಿಯ ಆಸೆ ಆಕಾಂಕ್ಷೆಗಳ ಆಧಾರವನ್ನು ಬಯಸುತ್ತೇನೆ. ಈಗಲೇ ನನ್ನ ಭಾವನೆಗಳಿಗೆ ನಾನು ಸ್ಪಂದಿಸುವ ಸ್ಥಿತಿಯಲ್ಲಿಲ್ಲ. ನಾವೇನು ಶ್ರೀಮಂತರಲ್ಲ, ಮಧ್ಯಮ ವರ್ಗದ ಜನ. ನೌಕರಿಯನ್ನೇ ಅವಲಂಬಿಸಿಕೊಂಡಿರುವವರು. ಜೀವನ ಪರ್ಯಂತ ಬವಣೆ ತಪ್ಪದ್ದು. ಅದನ್ನು ಬಿಟ್ಟು ಸುಮ್ಮನೆ ಆರಾಮವಾಗಿರುವೆ. ಸುಮ್ಮನೆ ಈ ಪ್ರೀತಿ ಪ್ರೇಮ ಎಂದು ಏಕೆ ನಿನ್ನ ಜೀವನ ಹಾಳು ಮಾಡಿಕೊಳ್ಳುವೆ? ಸುಮ, ನೀನು ನನ್ನ ಹೃದಯದ ಭಾರವನ್ನು ಕಡಿಮೆ ಮಾಡಿಕೊಂಡು ನನ್ನನ್ನು ಇಕ್ಕಟ್ಟಿಗೆ ಸಿಲುಕಿರುವೆ. ಆದರೆ ಒಂದಂತೂ ನಿಜ, ನಿನ್ನ ಮೇಲೆ ನನಗೆ ಪ್ರೀತಿ ಇದೆ, ಗೌರವವಿದೆ. ಒಮ್ಮೊಮ್ಮೆ ಮನಸ್ಸಿನಲ್ಲಿ ನಿನ್ನ ಬಗ್ಗೆ ಭಾವನೆಗಳು ಬಂದದ್ದುಂಟು. ಆದರೆ ನಾನು ನಿಮ್ಮ ಅಸಹಾಯಕತೆಯನ್ನು ಬಳಸಿಕೊಳ್ಳುತ್ತಿದ್ದೇನೆಂಬ ಗಿಲ್ಟ್ ಫೀಲಿಂಗ್ ನೆಪದಿಂದ ನಾನು ಸುಮ್ಮನಾದೆ. ಆದರೆ ಅದಕ್ಕೆ ನಿಮ್ಮ ಮನೆಯಲ್ಲಿ ಒಪ್ಪಬೇಕು. ನಮ್ಮಮ್ಮ ಅನುಮತಿ ಕೊಡಬೇಕು. ಮೇಲಾಗಿ ನೀನು ಜೀವನದುದ್ದಕ್ಕೂ ಕಷ್ಟದ ಬದುಕನ್ನು ಜೀವಿಸುವುದಾದರೆ ನನ್ನನ್ನು ವರಿಸು. ನನ್ನದೇನೂ ಅಭ್ಯಂತರವಿಲ್ಲ. ಆದರೆ ನನಗೆ ಸರಕಾರಿ ನೌಕರಿ ಅಂತಾದರೆ ನಿನ್ನ ಆಸೆ ನನ್ನ ಆಸೆ ಪೂರ್ಣಗೊಳ್ಳುವುದು. ಉಳಿದದ್ದೆಲ್ಲವೂ ಇನ್ನೂ ದೈವೇಚ್ಛೆ ಎಂದು ವಿಜಯ ಮಾತನ್ನು ಮುಗಿಸಿದ. ವಿಜಯ, ನಿನ್ನ ಕಾಲ್ಮೇಲೆ ನಿಲ್ಲುವವರೆಗೂ ನಾನು ಕಾಯ್ತೀನಿ. ಪ್ರೀತಿಸಿದವರಿಗೆ ಕಾಯೋದು ದೊಡ್ಡ ಕೆಲಸವೇನಲ್ಲ. ನನ್ನ ಹೃದಯ ಮಂಟಪದಲ್ಲಿ ನಿನ್ನ ಪ್ರೇಮ ಮೂರ್ತಿಯಾಗಿಟ್ಟುಕೊಂಡು ಆರಾಧಿಸುತ್ತಿರುವೆ. ಸುಮ, ಬ್ರಹ್ಮ ಬರಹ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಮದುವೆಯಾಗೋ ಗಂಡು ಹೆಣ್ಣು ಪರಸ್ಪರ ಸರಿಯಾಗಿ ಅರ್ಥ ಮಾಡಿಕೊಂಡು ಕಷ್ಟ ಸುಖದಲ್ಲಿ ಭಾಗಿಯಾಗಿ ಅನುಸರಿಸಿಕೊಂಡು ಹೋಗುವುದೇ ನಿಜವಾದ ಸಮ್ಮಿಲನ. ಅದು ನಿನಗೆ ಚೆನ್ನಾಗಿ ಅರ್ಥವಾಗುವುದು. ನಿನ್ನ ಮಾತು ನಡತೆ ನನ್ನ ಜೀವನದ ಮೇಲೆ ಪ್ರಭಾವ ಬೀರುತ್ತಾ ಇದೆ. ನಿನ್ನ ಮಾತನ್ನೇ ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಈ ಜಾಗ ಬಿಟ್ಟು ಕದಲುವ ಮನಸ್ಸಾಗುವುದಿಲ್ಲ. ಬಿಸಿಲು ಬೆಳದಿಂಗಳು ಕಂಡ ನಿನ್ನ ಜೀವನ ಯಶಸ್ಸು ಕಾಣಲೆಂದು ಬಯಸುವೆ. ಪ್ರೇಮ ಸಂದೇಶವನ್ನು ಅವಳ ಹೃದಯ ಮುಟ್ಟುವಂತೆ ಹೇಳಿ ವಿಜಯ ತಮ್ಮ ಮನೆಗೆ ಹೊರಟು ಹೋದ. ಬಣ್ಣದ ಚಿತ್ತಾರದ ಕನಸುಗಳನ್ನು ಹೊತ್ತ ಸುಮ ನೆನಪಿನಂಗಳದಲ್ಲಿ ಸುಳಿದಳು. ಕಷ್ಟ ಕಾರ್ಪಣ್ಯಗಳಿಂದ ಬೇಸತ್ತು ಅವಳ ತನ್ನ ಜೀವನವನ್ನು ಒಂದು ಹಂತಕ್ಕೆ ತಲುಪಿಸಲು ಅವಳ ಪ್ರಯತ್ನ ಮೆಚ್ಚುವಂತಿತ್ತು. ತಂದೆ ತಾಯಿ ಮಾಡುವ ಜವಾಬ್ದಾರಿ ಕೆಲಸ ಅತ್ಯಂತ ದಿಟ್ಟತನದಿಂದ ನಿಭಾಯಿಸಿದ್ದಳು. ನಿಜಕ್ಕೂ ಅವಳ ಸಾಹಸ ಹೆಮ್ಮೆ ಪಡುವಂತಿತ್ತು. ತನ್ನಿಂದ ಬೇರಾರಿಗೂ ತೊಂದರೆಯಾಗುವುದನ್ನು ಅವಳು ಸಹಿಸುತ್ತಿರಲಿಲ್ಲ. ಅವಳ ವಿಜಯನ ಆಯ್ಕೆಯಲ್ಲಿ ನಿಜಾಂಶವಿತ್ತು. ವಿದ್ಯಾವಂತೆ, ಸಸಂಸ್ಕೃತೆ, ಮುಗ್ಧ ಹುಡುಗ ಸಿಗಬೇಕಾದ್ರೆ ಸರೋವರವಿದ್ದಂತೆ ಅದರಲ್ಲಿ ಬದುಕು ಎಂಬ ನೌಕೆಯು ತೇಲುವಂತಾಗಬೇಕೆಂಬುದು ಅವಳ ಆಸೆ. ಹಾಗೆ ಆಕೆ ತನ್ನ ತುಟಿಗಳ ಮೇಲೆ ಬೆರಳಾಡಿಸಿದಳು. ನೀಲಿ ಬಣ್ಣದ ಪಾರದರ್ಶಕ ಸೀರೆಯಲ್ಲಿ ಇಣುಕುತ್ತಿರುವ ಅವಳ ಸೊಂಟ ಹುಬ್ಬು ತಗ್ಗುಗಳು ಅವಳ ಸೌಂದರ್ಯವನ್ನು ಹೆಚ್ಚಿಸಿದ್ದವು. ಗೆಲುವಿನ ಸಂಭ್ರಮದಲ್ಲಿರುವಂತೆ ಅವಳಿಗೆ ದಿನಗಳು ಉರುಳುತ್ತಿದ್ದುದು ತಿಳಿದಿರಲಿಲ್ಲ. ಇಲ್ಲಿಯ ತನಕ ಯಾವುದರ ಬಗ್ಗೆಯೂ ಅಪೇಕ್ಷೆ ಪಡದ ವಿಜಯನಿಗೆ ಪ್ರೇಮದ ಹುಚ್ಚು ಹಿಡಿಯಿತು. ಸದಾ ಸುಮಾಳ ಧ್ಯಾನ. ಹಗಲು ಸುಂದರ ಕನಸುಗಳನ್ನು ಕಾಣಲಾರಂಭಿಸಿದನು. ಅವನ ಕಣಕಣದಲ್ಲೂ ಈಗ ಸುಮ ತುಂಬಿಕೊಂಡಿದ್ದಳು. ಅವನಿಗಾಗಿ ಅವಳು ತನ್ನ ಸರ್ವಸ್ವವನ್ನು ಅರ್ಪಿಸಿದ್ದಳು. ಇವಳಲ್ಲಿ ಸತ್ಯ ಅಡಗಿತ್ತು. ಹುಡುಗಿ ಸುಸಂಸ್ಕೃತಳು, ಓದಿದವಳು, ಮನೆಗೆಲಸಬಲ್ಲವಳು, ಮೇಲಾಗಿ ಕರುಣಾಮಯಿ ಹೃದಯದವಳೆಂದು ಸಂತಸ ಪಟ್ಟಿದ್ದ. ತನ್ನ ಶತಗತಾಯ ಪ್ರಯತ್ನದಿಂದ ವಿಜಯನಿಗೆ ಸರಕಾರಿ ಕೆಲಸವೂ ದೊರಕಿತು. ಸುಮಾ ಸಂತೋಷದಿಂದ ಕುಣಿದಾಡಿದಳು. ಅವನ ತಾಯಿ ಲಲಿತಮ್ಮ ಆನಂದ ಬಾಷ್ಪ ಸುರಿಸಿದಳು. ಅವನಲ್ಲಿ ಎಂದಿಲ್ಲದ ಆನಂದ, ಉತ್ಸಾಹ ತುಂಬಿ ತುಳುಕುತ್ತಿತ್ತು. ಸಂತೋಷದಿಂದ ಎಲ್ಲರಿಗೂ ಸಿಹಿ ಹಂಚಿದ್ದ.
ಅವನ ಮದುವೆ ಮಾಡಲು ಲಲಿತಮ್ಮ ನಿರ್ಧರಿಸಿದರು. ಸಂಬಂಧಿಕರು ಇರುವೆ ಮುತ್ತುವ ಹಾಗೆ ಮುತ್ತಿ ವರದಕ್ಷಿಣೆ ಮತ್ತು ಬಂಗಾರದ ಆಮಿಷ ತೋರಿಸಿ ಮದುವೆ ಮಾಡುವುದಾಗಿ ಹೇಳಿದರು. ವಿಜಯ ತನ್ನ ನೌಕರಿಗೆ ಹಾಜರಾಗಿದ್ದ. ತೀಕ್ಷ್ಣಮತಿಯಾದ ಅವನಿಗೆ ಸ್ವಲ್ಪ ಜಾಗ ಹೊಸದು ಎನಿಸಿದರೆ ಆಫೀಸಿನ ಕಾಗದ ಪತ್ರಗಳ ಮಾಹಿತಿ ಇದ್ದ ಕಾರಣ ಅವನಿಗೆ ತೊಂದರೆ ಆಗಲಿಲ್ಲ. ಅಂದು ಕಚೇರಿ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದು ಆಫೀಸಿನ ಕಾರ್ಯಕಲಾಪಗಳ ಬಗ್ಗೆ ತಾಯಿಯ ಮುಂದೆ ಹೇಳುತ್ತಾ ಪೀಠಿಕೆ ಹಾಕಲಾರಂಭಿಸಿದ. ತನ್ನ ಮದುವೆಯ ವಿಷಯ ಪ್ರಸ್ತಾಪಿಸಲು ಏನೇನೋ ಮಾತನಾಡತೊಡಗಿದ. ವಿಜಯನ ಮನದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವನ ತಾಯಿ ತುಟಿ ತೆರೆದಳು. ಮಗ, ಎಲ್ಲಿಯಾದರೂ ಹುಡುಗಿನ ನೋಡ್ಕೊಂಡಿದೆಯೇನೋ? ನಿನ್ನ ಮಾತು ನಡತೆ ನೋಡಿದ್ರೆ ಹಾಗೆ ಅನ್ನಿಸ್ತು. ಅಮ್ಮ, ವಿಷಯ ನಿನಗೆ ಹಾಗೆ ಹೇಳಬೇಕಂತ ಭಯಪಟ್ಟಿದ್ದೆ. ಹೋಗಲಿ, ಹುಡುಗಿ ಯಾರೋ ಮಗ? ಅಮ್ಮ, ಅದೇ ನಮ್ಮ ಪಕ್ಕದ ಮನೆಯ ಶ್ಯಾಮರಾಯರ ಮಗಳು ಸುಮಾ. ಅಮ್ಮ, ತುಂಬ ಒಳ್ಳೆಯ ಹುಡುಗಿ, ಎದರಲ್ಲೂ ತೆಗೆಯುವ ಹಾಗಿಲ್ಲ. ಅಲ್ಲೋ, ಹೋಗಿ ಹೋಗಿ ಅಂತ ದರಿದ್ರದವರ ಸಂಬಂಧ ಬೆಳೆಸಬೇಕಾ? ಅವರಿಗೇನು ಯೋಗ್ಯತೆ ಇದೆ? ವರದಕ್ಷಿಣೆ ವರೋಪಚಾರ ಕೊಟ್ಟು ಮದುವೆ ಮಾಡೋ ಶಕ್ತಿ ಇಲ್ಲ. ಅಮ್ಮ, ಅವರು ಕೊಟ್ಟಿದ್ದು ಕೊನೆ ತನಕ ಉಳಿಯೋದಿಲ್ಲ. ಚಿನ್ನದಂಥ ಹುಡುಗಿ, ಒಳ್ಳೆಯ ಸ್ವಭಾವದ ಹುಡುಗಿ ಸಿಗುವುದು ಕಷ್ಟ. ಹಣದ ಆಮಿಷಕ್ಕೆ ನೀನೇ ಮುಂದೆ ಪಶ್ಚಾತ್ತಾಪ ಪಡುವಂಗಾಗ್ತದೆ. ನಾನು ಮದುವೆ ಆಗೋದಾದರೆ ಅವಳನ್ನೇ, ಇಲ್ಲ ಅಂದರೆ ಮದುವೆನೇ ಬೇಡ. ಅಲ್ಲೋ ಮಗ, ಮದುವೆ ಮಾಡಿಕೊಂಡ್ರೆ ಅವರ ಅವ್ವ ಅಪ್ಪನ ಜವಾಬ್ದಾರಿ ನಿನ್ನ ಮೇಲೆ. ಅವರನ್ನು ಕರ್ಕೊಂಡು ಮನೇಲಿ ಇಟ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಅಮ್ಮ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿದರೆ ನಮ್ಮನ್ನು ಆ ದೇವರು ಮೆಚ್ತಾನೆ. ಅತ್ತೆ ಅಳಿಯ ಚೆನ್ನಾಗಿದ್ದಾರೆ ಅಂತ ನೀನು ಯಾಕೆ ಭಾವಿಸಬಾರ್ದು? ಮಗ, ನಿನ್ನ ಮನಸ್ಸು ನೋಯಿಸುವಷ್ಟು ನಾನು ಕ್ರೂರಿಯಲ್ಲ. ಇದ್ದೊಬ್ಬ ಮಗನ್ನ ಬಿಟ್ಟರೆ ನನಗೆ ಯಾರು ಗತಿ? ಆಯಿತು, ನೀನು ಇಷ್ಟದಂತೆ ಆಗಲಿ. ವರದಕ್ಷಿಣೆ ವರೋಪಚಾರ ಅಂತ ನಿನಗೆ ಬೇಡ ಅಂದ ಮೇಲೆ ನನಗೆ ಯಾಕೆ? ಸಮಾಜದಲ್ಲಿ ಎಲ್ಲರಿಗೂ ನಿನ್ನಂಥ ಮಗ ಹುಟ್ಟಿದರೆ ಈ ವರದಕ್ಷಿಣೆ ಪಟ್ಟಿ ವಧುದಕ್ಷಿಣೆಯಲ್ಲಿ ಪರಿವರ್ತನೆ ಆಗ್ತಾ ಇತ್ತು. ಅಮ್ಮ, ನನ್ನ ಒಳ್ಳೆಯ ಅಮ್ಮ ಮತ್ತೆ ಅವರ ತಂದೆ ತಾಯಿಯರ ಹತ್ತಿರ ಮದುವೆ ವಿಷಯ ಬೇಗನೆ ಪ್ರಸ್ತಾಪ ಮಾಡಮ್ಮ ಎಂದು ವಿನಮ್ರವಾಗಿ ವಿಜಯ ತನ್ನ ತಾಯಿಗೆ ಹೇಳಿದ. ಲಲಿತಮ್ಮ ಒಂದು ಒಳ್ಳೆಯ ದಿವಸ ಹೂವು ಹಣ್ಣು ಕಾಯಿ ಸೀರೆ ತಗೊಂಡು ಪಕ್ಕದ ಮನೆ ಶ್ಯಾಮರಾಯರಿಗೆ ಭೇಟಿಯಾಗಿ ಮದುವೆಯ ವಿಷಯ ತಿಳಿಸಿದರು. ಶ್ಯಾಮರಾಯರಿಗೆ ಸ್ವರ್ಗವೇ ಧರೆಗಿಳಿದು ಬಂದ ಹಾಗಾಯಿತು. ಮತ್ತೆ ಲಲಿತಮ್ಮ ಮಾತು ಮುಂದುವರೆಸಿ, ನಿಮ್ಮ ಮಗಳು ನಮ್ಮ ವಿಜಯನಿಗೆ ತುಂಬ ಹಿಡಿಸಿದ್ದಾಳೆ. ಹಾಗೆ ಮದುವೆ ಆದ ಮೇಲೆ ನೀವುಗಳೂ ಕೂಡ ನಮ್ಮ ಜೊತೆಯಲ್ಲೇ ಇರಬೇಕೆಂದು ನಮ್ಮ ಆಸೆ. ಮದುವೆಯ ಖರ್ಚು ವೆಚ್ಚದ ಬಗ್ಗೆ ವಿಚಾರ ಮಾಡಬೇಡಿ, ಅದೆಲ್ಲವೂ ನಾವೇ ನೋಡಿಕೊಳ್ಳುತ್ತೇವೆ ಎಂದು ವಿನಮ್ರವಾಗಿ ಮಾತನಾಡಿದಾಗ ಶ್ಯಾಮರಾಯರಿಗೆ ಏನು ಮಾತನಾಡಬೇಕೆಂದು ತೋಚದೆ ಕಣ್ಣಲ್ಲಿ ನೀರು ತುಂಬಿ ಸ್ಥಿತರಾಗಿ, ತಾಯಿ, ಈ ಕಾಲದಲ್ಲೂ ನಿಮ್ಮಂಥ ಜನ ಇರ್ತಾರಾ? ನಿಜವಾಗಿಯೂ ನಮ್ಮ ಪಾಲಿಗೆ ನೀವೇ ಸಾಕ್ಷಾತ್ ದೇವರು. ನಮ್ಮ ಬೆಟ್ಟದಂಥ ಸಮಸ್ಯೆಯನ್ನು ಹುಲ್ಲಿನ ಕಡ್ಡಿ ಹಾಗೆ ಹಗುರ ಮಾಡಿದ್ದೀರಾ. ಇನ್ನೊಂದು ಜನ್ಮ ಅಂತ ಇದ್ದರೆ ಖಂಡಿತವಾಗಿಯೂ ತಾಯಿ ನಿಮ್ಮ ಋಣವನ್ನು ತೀರಿಸ್ತೀನಿ ಅಂತ ಕೈ ಮುಗಿದು, ನಿಮ್ಮ ಇಚ್ಛೆಯೇ ನಮ್ಮಿಚ್ಛೆ ಎಂದು ಅನುಮತಿ ಸೂಚಿಸಿ ಧನ್ಯತಾ ಭಾವಗಳೊಂದಿಗೆ ಬೀಳ್ಕೊಟ್ಟರು. ಆದಷ್ಟು ಬೇಗನೆ ಒಳ್ಳೆಯ ಮುಹೂರ್ತ ತಿಳಿಸುವುದಾಗಿ ಲಲಿತಮ್ಮ ಹಿಂದಿರುಗಿದರು. ಅಂದು ಸುಮಾಳಿಗೆ ಎಲ್ಲಿಲ್ಲದ ಆನಂದ ಉತ್ಸಾಹದ ಹೊಗೆಯಾಡಿತ್ತು. ತಾನು ಪ್ರೀತಿಸಿದ ಪ್ರಿಯಕರನೊಂದಿಗೆ ಮದುವೆ ನಡೆಯುತ್ತಿರುವುದು ಕಂಡು ತುಂಬ ಖುಷಿಪಟ್ಟಳು. ಅವಳ ಮನಸ್ಸು ಹಕ್ಕಿಯಂತೆ ಸ್ವೇಚ್ಛೆಯಾಗಿ ರೆಕ್ಕೆ ಬಿಚ್ಚಿ ಬಾನಿನಲ್ಲಿ ಹಾರುತ್ತಲಿತ್ತು. ತಾನು ಕಂಡ ಕನಸು ನನಸಾಗಲು ಪಟ್ಟ ಪ್ರಯತ್ನವನ್ನು ನೆನಪಿನ ಸರಪಳಿಗೆ ಕೊಂಡೊಯ್ದಳು. ಅವಳ ಸುವಿಶಾಲವಾದ ಹೃದಯದ ಮುಂದೆ ಎಲ್ಲವೂ ಗೌಣವಾಗಿ ಕಂಡಿತು. ವಿಜಯನನ್ನು ಕಂಡು ತನ್ನ ಮನದ ಬಯಕೆಯನ್ನು ಈಡೇರಿಸಿದ ಪ್ರಿಯತಮನಿಗೆ ಕೋಟಿ ಪಲ್ಲವಿ ಹಾಡಿ ಹೊಗಳಿದ್ದಳು. ಆ ಚೆಲ್ಲುವಿಕೆಯ ಮೆರವಿನಲ್ಲಿ ಅವಳು ತೇಲಿದ್ದಳು. ಅಂದು ಹಬ್ಬದ ವಾತಾವರಣ. ಹಸಿರು ತೋರಣ, ಕಲ್ಪವೃಕ್ಷದ ಗರಿಕೆಗಳಿಂದ ಮದುವೆ ಮಂಟಪ ಅಲಂಕೃತಗೊಂಡಿತ್ತು. ಸುತ್ತಲೂ ಹೂವಿನ ಅಲಂಕಾರವು ಮಂಟಪದ ಅಂದವನ್ನು ಹೆಚ್ಚಿಸಿತು. ಹಸೆಮಣೆ ಸಿದ್ಧವಾಗಿತ್ತು. ಸಪ್ತಪದಿ ತುಳಿಯುವ ಕಾಲ ಸನ್ನಿಹಿತವಾಗಿತ್ತು. ಮದುವೆಗೆ ಸಂಬಂಧಿಕರು, ಸ್ನೇಹಿತರು, ಗಣ್ಯ ವ್ಯಕ್ತಿಗಳು ವಧುವರರನ್ನು ಆಶೀರ್ವದಿಸಲು ಒಂದುಗೂಡಿದ್ದರು. ಸಮಯ ಜಾರುತ್ತಿರುವಂತೆ ವಧುವರರನ್ನು ಆಕರ್ಷಿತ ಹೊಸ ಉಡುಗೆ ತೊಡುಗೆಯಲ್ಲಿ ವಿಜೃಂಭಿತರಾಗಿ ಹಸೆಮಣೆಯನ್ನೇರಿದಾಗ ಆಚಾರ್ಯರ ವೇದ ಮಂತ್ರಗಳು ಪ್ರಾರಂಭಗೊಂಡು ಸಂತೋಷದ ಕ್ಷಣಗಳಲ್ಲಿ ಅಕ್ಷತಾರೋಪಣ ನೆರವೇರಿತು. ವಿಜಯ ಸುಮಾ ಪರಸ್ಪರ ಹೂಮಾಲೆಯನ್ನು ವಿನಿಮಯಿಸಿಕೊಂಡರು. ನವದಂಪತಿಗಳಿಗೆ ಹೊಸ ಬದುಕಿಗೆ ಹೊಸ ಹೆಜ್ಜೆಯನ್ನಿಟ್ಟು ಆದರ್ಶ ದಾರಿಯನ್ನು ಸಮಾಜಕ್ಕೆ ಅರ್ಪಿಸಿದರು. ಮದುವೆಯ ಊಟೋಪಚಾರಗಳಲ್ಲಿ ವಧು ದಕ್ಷಿಣೆಯ ಸುದ್ದಿ ಪಸರಿಸಿತು. ಇಂಥ ಮದುವೆಯಿಂದ ಸಮಾಜದ ಸ್ತ್ರೀ ಶಕ್ತಿಗೆ ಸಹಾಯವಾಗಿ ಸಮಾಜದ ಅಭಿವೃದ್ಧಿ ಸಾಧ್ಯ. ವರದಕ್ಷಿಣೆ ಸಾವು ಪ್ರಕರಣಕ್ಕೆ
ಕೃಷ್ಣಾರ್ಪಣ ಎಂಬ ಮಂತ್ರಗಳು ಮೊಳಗಿದ್ದವು. ಎಲ್ಲರೂ ಈ ವಿಚಾರದಿಂದ ಆ ವಧುವರರನ್ನು ತುಂಬ ಹೊಗಳಿದ್ದು. ಎಲ್ಲ ಸಂಪತ್ತಿಗಿಂತ ಪ್ರೇಮ ಸಂಪತ್ತು ತಮ್ಮ ಜೀವನದ ಅವಿಭಾಜ್ಯ ಅಂಗವೆಂದು ತಿಳಿದ ಸುಮಾ ಮತ್ತು ವಿಜಯ ಆದರ್ಶ ದಂಪತಿಗಳ ಸಾಲಿನಲ್ಲಿ ಸೇರಿದ್ದರು. ಅವರಿಗೆ ತೃಪ್ತಿ ತಂದಿತ್ತು. ಹೆಣ್ಣಿಗೆ ವರದಕ್ಷಿಣೆ ಕಿರುಕುಳ ಕೊಟ್ಟು ಶೋಷಣೆ ಮಾಡೋ ಇಂಥ ಸಮಾಜದ ನಡುವೆ ವಿಜಯನಂಥ ಹುಡುಗ ಸಿಗೋದು ತುಂಬ ಅಪರೂಪ. ಅವರಿಬ್ಬರಿಗೂ ಒಳ್ಳೆಯದಾಗಲಿ ಅಂತ ಆಶಿಸೋಣ. ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆನ ಕೇಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.